ಆನೆಗಳ ಪಟ್ಟಿ ಮೊದಲನೇ ಪಟ್ಟಿಯಲ್ಲಿ ತಾವು ಕೇಳಿದಂತೆ ಅಭಿಮನ್ಯು ಇಲ್ಲ ಮತ್ತು ಭೀಮಾನು ಇರೋದಿಲ್ಲ. ಅದು ಅಭಿಮನ್ಯುವಿಗೆ 60 ವರ್ಷ ವಯಸ್ಸು ದಾಟಿರೋದ್ರಿಂದ ಇಲಾಖೆಯಲ್ಲಿ ಅದು ಏನು ನಿವೃತ್ತಿ ಅನ್ನೋ ಒಂದು ಏನು ಇದೆ, ಒಂದು ಪ್ರೊಸೀಜರ್ ಇದೆ. ಆ ಪ್ರಕಾರ ಬಹುಶಃ ನಮ್ಮ ಆನೆ ತನ್ನ ನಿವೃತ್ತಿ ತಗೊಂಡಿದೆ. ಹಾಗಾಗಿ ಎಲ್ಲ ಪ್ಯಾರಾಮೀಟರ್ಸಲ್ಲೂ ಚೆನ್ನಾಗಿತ್ತು. ಅದು ನಮ್ಮ ಎಂಥ ಆನೆ, ಶ್ರೇಷ್ಠವಾದ ಮತ್ತು ಉನ್ನತವಾದ ಒಂದು ಬಿಹೇವಿಯರನ್ನು ತೋರಿಸಿದಂಥ ಆನೆ. ದಸರಾವನ್ನು ಸುಮಾರು 20 ಬಾರಿ ದಸರಾಕ್ಕೆ ಬಂದು ಪ್ರತಿನಿಧಿಸಿದಂಥ ಆನೆ. ಆ ಆನೆ ಮೊದಲನೇ ಪಟ್ಟಿಯಲ್ಲಿ ಇಲ್ಲ. ಆ ಪಟ್ಟಿಯಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ ಆನೆ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ, ಕಾವೇರಿ ಇವು ಮೊದಲು 9 ಆನೆಗಳು ಮೊದಲನೇ ತಂಡದಲ್ಲಿ ಇದ್ದಾವೆ, ಮೊದಲು ಆಗಮಿಸ್ತವೆ. ಆನಂತರದ ಇದರಲ್ಲಿ ಎರಡನೇ ತಂಡದಲ್ಲಿ ರೂಪ, ಚೈತ್ರ ಮತ್ತು ಶ್ರೀಕಂಠ ಆನೆ, ಅದೇ ರೀತಿ ಮಿಕ್ಕ ಆನೆಗಳು ಕೂಡ ಅದರ ಹಿಂದೆ ಬರ್ತವೆ. ಇದು ಆಗಿರುವಂಥದ್ದು. ಯಾಕೆ ಅದೇ ರೀತಿ ಇದಕ್ಕೆ ಗೌರವ ಕೊಡಬಹುದಿತ್ತಲ್ಲ ಅಂತ ಹೇಳಿ ಅಭಿಮನ್ಯುಗೆ ಅಷ್ಟು ವರ್ಷ ದಸರಾದಲ್ಲಿ ಪಾಲ್ಗೊಂಡಿದ್ದ. ಅದಕ್ಕೂ ಮುನ್ನ ಬಲರಾಮನ್ಗೂ ಕೂಡ ನಿಶಾನೆ ಆನೆಗೆ ಕರ್ಕೊಂಡೋಗಿ ಗೌರವ ಕೊಟ್ಟಂತದ್ದು, ಅಂದ್ರೆ ಗೌರವ ಪೂರ್ವಕ ಬೀಳ್ಕೊಡುಗೆ ಕೊಟ್ಟಂತದ್ದು ಇತ್ತು. ಈಗ ಯಾಕೆ ತಾರತಮ್ಯ ಅಂತ? ಇಲ್ಲ, ಯಾವುದೇ ತಾರತಮ್ಯ ಅಥವಾ ಯಾವುದೇ ಒಂದು ಇದನ್ನು ನಾವು ಮಾಡಿಲ್ಲ. ಏನಾಗಿದೆ, ಆನೆಗಳ ಸೆಲೆಕ್ಷನ್ಗೆ ಒಂದು ಕ್ರೈಟೀರಿಯಾ ಇತ್ತು. ಆ ಕ್ರೈಟೀರಿಯಾ ಪ್ರಕಾರ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು, ನಾವುಗಳು ಮತ್ತು ನಮ್ಮ ಪಶುವೈದ್ಯಾಧಿಕಾರಿಗಳ ತಂಡ ಹೋಗಿ ಅದಕ್ಕೆ ಒಂದು ಸ್ಕೋರನ್ನು ಕೊಟ್ಟು ಆ ಸ್ಕೋರ್ ಪ್ರಕಾರ ಆ ಪಟ್ಟಿಯನ್ನು ತಯಾರಿಸಿ ನಮ್ಮ ಮುಖ್ಯ ವನ್ಯಜೀವಿ ಪರಿಪಾಲಕರು, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರಿಗೆ ಕಚೇರಿಗೆ ಸಲ್ಲಿಸಲಾಗಿ ಅವರ ಕಚೇರಿಯಿಂದ ಆಯ್ಕೆ ಮಾಡಲಾದ ಆನೆಗಳು ಪಟ್ಟಿಯನ್ನು ನಾನು ನಿಮಗೆ ಓದಿದ್ದೇನೆ. ಅದು ಯಾವುದೇ ಕಾರಣ ಇಲ್ಲ. ಇಟ್ ಈಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಕ್ಯಾಂಪಲ್ಲಿ ನಾನು ಕೂಡ ಇಲ್ಲ, ಯಾವುದೇ ಆ ರೀತಿ ಇಲ್ಲ. ಇಟ್ ಈಸ್ ಆಲ್ ಪರ್ಫೆಕ್ಟ್. ತುಂಬ ಚೆನ್ನಾಗಿ ಮಾವುತನ ಜೊತೆ ಇದೆ. ಇದು ಬಹುಶಃ ಸ್ಕೋರಲ್ಲಿ, ಸೆಲೆಕ್ಷನ್ನಲ್ಲಿ ಅದು ಆಗಿಲ್ಲದೆ ಇರೋದಕ್ಕೂ ದಂತ ಏನಾದರೂ ಇದರಲ್ಲಿ ಮುರ್ಕೊಂಡಿರೋದಕ್ಕೂ ಸಂಬಂಧ ಇಲ್ಲ. ಇಷ್ಟು ವರ್ಷ ದಸರಾ ಅಂಬಾರಿ ಹೊತ್ತಿರೋ ಆನೆ ಆ ಸ್ಕೋರ್ ಅಷ್ಟೊಂದು ಕಳಪೆ ಮಟ್ಟದಲ್ಲಿ ಇತ್ತ ಈ ಸರಿ ಅಂತ ಇಲ್ಲ. ಆಫ್ ದ ರೆಕಾರ್ಡ್ ಬೇರೆ ಮಾಹಿತಿ ಬಂದಿರೋ ಪ್ರಕಾರ ಸ್ಕೋರ್ ಅಲ್ಲಿ ಏನು ಅದು ಬಿದ್ದಿರಲಿಲ್ಲ. ಬೇರೆ ಆನೆಗಳು ಸೆಲೆಕ್ಟ್ ಆಗಿದೆಲ್ಲ ಆನೆಗಳಿಂದ ಒಳ್ಳೆ ಸ್ಕೋರ್ ಇತ್ತು ಅಂತ. 98 ಇತ್ತು ಸ್ಕೋರು. ಮಹೇಂದ್ರ 100 ಇದ್ದ. ನಮ್ಮ ಎಲ್ಲ ಆನೆಗಳು ಕೂಡ ಒಳ್ಳೆ ಮಾವುತರು ಮತ್ತು ಇವ್ರ ಜೊತೆ ಕಾವಾಡಿಗಳ ಜೊತೆ ಉತ್ತಮ ಒಂದು ಏನು ಪ್ರತಿಕ್ರಿಯೆ, ಕಮಾಂಡ್ಗೆ ಪ್ರತಿಕ್ರಿಯೆ ಕೊಡೋದು ಮತ್ತು ಅವ್ರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸೋದು ಎಲ್ಲ ಮಾಡ್ತಾ ಇದ್ದಾವೆ. ಎಲ್ಲ ಆನೆಗಳಿಗೂ ಅವಕಾಶವನ್ನು ಕೊಡಬೇಕು. ಈ ಸಲ ಅವಕಾಶವನ್ನು ಈ ಪಟ್ಟಿಯಲ್ಲಿರುವ ಆನೆಗಳಿಗೆ ನೀಡಲಾಗಿರುತ್ತದೆ. ಈ ಹಿಂದೆ ನಡ್ಕೊಂಡ ಪದ್ಧತಿಯಂತೆ ಅಂಬಾರಿ ಹೊತ್ತಂತ ಆನೆ ನಿವೃತ್ತಿಯಾದಾಗ ಒಂದು ನಿಶಾನೆಯಾಗಿ ಕಳಿಸಿ ಒಂದು ಗೌರವ ಪೂರ್ವಕ ಬೀಳ್ಕೊಡುಗೆ ಕೊಡುವಂತ ಸಂಪ್ರದಾಯದ ಈ ಬಾರಿ ಯಾಕೆ ಬ್ರೇಕ್ ಮಾಡಿದ್ರಿ ಅಂತ ಸರ್? ಇಲ್ಲ, ಬ್ರೇಕ್ ಅಂತ ಆಗಿಲ್ಲ. ಈಗ ಆ ರೀತಿ ಇದ್ದಾಗ ನಾವು ಮತ್ತೊಮ್ಮೆ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಕ್ಷಣ ನಮ್ಮ ಪಟ್ಟಿಯಲ್ಲಿ ಅಭಿಮನ್ಯು ಆನೆ ಇರೋದಿಲ್ಲ. ಅದರಿಂದ ಯಾರು ನಿರಾಶರಾಗಬೇಕಾಗಿಲ್ಲ. ಅದಕ್ಕೆ ಸಮಾನಾಂತರವಾಗಿರುವಂತಹ ಆನೆಗಳು, ಉತ್ತಮ ರೀತಿಯಲ್ಲಿರುವ ಆನೆಗಳು ಕೂಡ ಇದು ಮಾಡಿದ್ದೀವಿ, ಸೆಲೆಕ್ಟ್ ಮಾಡಿದ್ದೀವಿ. ರಾಜ್ಯದ ಜನರ ಆಸೆ ಸರ್, ಅಭಿಮನ್ಯುಗೆ ಸಿಗಬೇಕಾದಂತಹ ಬೀಳ್ಕೊಡುಗೆ ಗೌರವಪೂರ್ವಕವಾಗಿ ಒಳ್ಳೆ ರೀತಿಯಲ್ಲಿ ಅದು ಮೈಸೂರು ದಸರಾದಲ್ಲೇ ಕೊಟ್ಟು ಕಳಿಸಿದ್ರೆ ಒಂದು ರೀತಿ ಚಂದ ಅನ್ನುವಂಥದ್ದು. ಈಗ ಅದೇ ಸಾಮಾಜಿಕ ಜಾಲತಾಣ ಸಾಕಷ್ಟು ಚರ್ಚೆ ಆಗ್ತಿದೆ. ಅಥವಾ ಐಆರ್ ಆಫೀಸರ್ ಜೊತೆ ಮಾತಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಹೇಗೆ ಅಂತ. ನಿಮ್ಮ ಸಲಹೆಯನ್ನು ಸ್ವೀಕರಿಸಿದ್ದೀನಿ. ನಾನು ಮಾತಾಡ್ತೀನಿ. ಇಲ್ಲ, ಆ ಥರ ಕಾಸ್ಟ್ ಕಟ್ ಮಾಡೋದು ಅಂತ ಅದಕ್ಕೆ ಪ್ರಶ್ನೆ ಇಲ್ಲ. ಈ ಸಲದ ಸೆಲೆಕ್ಷನ್ನಲ್ಲಿ ಬಂದಿರುವ ಆನೆಗಳು ಬಗ್ಗೆ ನಾನು ಹೇಳಿದ್ದೀನಿ. ಅಭಿಮನ್ಯುಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳಿ ಈ ಹಂತದಲ್ಲಿ ನಿಮ್ಗಾರು ಅನ್ನಿಸ್ತಿರೋ ಸರ್ ಅಭಿಮನ್ಯು ಮೋಸ ಆಯ್ತಾ ಇದೆ? ಇಲ್ಲ, ಅಭಿಮನ್ಯು ನಿಮ್ಮ ಎಲ್ಲರ ಮೆಚ್ಚಿನ ಆನೆ.
ಆಯ್ತಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಅಭಿಮನ್ಯುಗೆ ಎಲ್ಲರಂತೆ ನನ್ನ ವೈಯಕ್ತಿಕವಾಗಿ ನಾನು ಕೂಡ ನಮ್ಮ DCF ಅವರು ಎಲ್ಲ ಮಾವುತರು ನಮ್ಮ ಇಡೀ ರಾಜ್ಯದಲ್ಲಿ ಬಹುಶಃ ರಾಜ್ಯನೂ ಮೀರಿ ಯಾರು ಅಭಿಮಾನಿಗಳಿದ್ದಾರೆ ಎಲ್ಲರಂತೆ ಎಲ್ಲರೂ ಗೌರವವನ್ನು, ಅತ್ಯುನ್ನತವಾದ ಗೌರವವನ್ನು ನಾವು ಕೊಡ್ತೀವಿ. ಅಭಿಮನ್ಯು ಹಿಂದಿನ ಸಲ ಏನು ಒಂದು ಪರಿಶ್ರಮ ಪಟ್ಟು ಮತ್ತು ಸಮಾಧಾನಕರವಾಗಿ ಯಾವ ರೀತಿ ನಡ್ಕೊಳ್ತು ಅಂತ ನಾವೆಲ್ಲ ನೋಡಿದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ, ಆ ಥರ ಏನೂ ಇಲ್ಲ. ಬಟ್ ಹೊಸ ಕ್ಯಾಪ್ಟನ್ ಯಾರಾಗು ಅಂತ ಯಾವ ಆನೆ ಇದೆ ಅದನ್ನು ಬಹುಶಃ ಕೊನೆ ವಾರದಲ್ಲಿ ಆಯ್ತು. ತಾಲೀಮು ಎಲ್ಲ ಮಾಡ್ಕೊಳ್ಳುವಾಗ ಆನೆಗೆ ನೀವ್ ಅನ್ಕೊಂಡಿರೋ ಪ್ರಾಕ್ಟೀಸ್ ಒಂದು 2-3 ಆನೆ ಇತ್ತು, ಈ ಆನೆ ಈ ಆನೆ ಈಗ ಪಟ್ಟಿಯಲ್ಲಿ 1, 2, 3 ಆನೆ ಇದೆ ನೋಡಿ. ಬಹುಶಃ ಅದರ ಬಗ್ಗೆ ನಾವೆಲ್ಲ ಗಮನ ಹರಿಸ್ಬೇಕು. ಅದೇ ಅದೇ ಪಟ್ಟಿಯಲ್ಲಿ ಯಾವ ಆನೆ ಅಂತ 1, 2, 3 ಆನೆ ಏನಿದೆ ಅವು ನಮ್ಮ 1, 2, 3 ಇದ್ದಾಗೆ ಹಿಂದೆ ಅಭಿಮನ್ಯು ಇರ್ತಿತ್ತು. ಆ ಒಂದು ಇದರಲ್ಲಿ ನಮಗೆ ಇವಾಗ ಧನಂಜಯ, ಮಹೇಂದ್ರ, ಏಕಲವ್ಯ ಯಾವುದು ಅನುಕ್ರಮವಾಗಿ ನಾನು ಹೇಳ್ತಾ ಇಲ್ಲ. ಇವು ಪಟ್ಟಿಯಲ್ಲಿ 1, 2, 3 ಇರೋ ಆನೆಗಳೇ ಬಹುಶಃ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಭೀಮಾ ಕಾಯ್ದಿರಿಸಲಿಕ್ಕೆ ಬಹುಶಃ ಸ್ವಲ್ಪ ಮಸ್ತ್ ಬಂದ ಹಾಗೆ ನೀವು ಕ್ಯಾಂಪಲ್ಲಿ ಗಮನಿಸಿರ್ಬೋದು. ಮಸ್ತ್ ಬಂದಿದೆ, ಅದು ನಿಯಂತ್ರಣಕ್ಕೆ ಬರಬೇಕು. ಅಪಾರವಾದ ಜನಸ್ತೋಮ ಇರ್ತದೆ. ಆನೆ ಮಸ್ತ್ ಬಂದಾಗ ಕೆಲವೊಮ್ಮೆ ಅದರ ಒಂದು ಏನೋ ಸ್ವಭಾವ ಹಿಂದೆ ಮುಂದೆ ಅಥವಾ ಏರುಪೇರು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಅದನ್ನು ಬಹುಶಃ ನಾವು ಇದರಲ್ಲಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದರ ಒಂದು ಸೌಮ್ಯ ಸ್ಥಿತಿಗೆ ಮರಳಿ ಬಂದಾಗ ಬಹುಶಃ ಅದನ್ನು ನಾವು ಅದಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಕನ್ಸರ್ನು ಸೇಮ್ ಕನ್ಸರ್ನ್ ಪಟ್ಟಿಲಿಲ್ಲ, ಲಾಸ್ಟ್ ಟೈಮ್ ಇತ್ತಲ್ಲ ಅದಕ್ಕೆ ಕನ್ಸರ್ನ್ ಪಟ್ಟಿಲಿಲ್ಲ. ಎಲ್ಲ ರೀತಿಯ ಇದನ್ನು ನೋಡ್ತೀವಿ. ಆನೆಗಳ ಸ್ವಭಾವ ಹೇಗಿದೆ, ಜನರಲ್ ಆಗಿ ಆನೆಗಳು ಮಾವುತ ಮತ್ತು ಕಾವಾಡಿಯವರ ಜೊತೆ ಸಂಬಂಧ ಹೇಗಿದೆ, ಅವರು ಕೊಡುವಂತಹ ಕಮಾಂಡ್ಗಳು ಆನೆಗಳು ಗ್ರಹಿಸಿ ಅದನ್ನು ಒಂದು ಪಾಲನೆ ಮಾಡ್ತಿದ್ದಾವ. ಮತ್ತು ಸಾರ್ವಜನಿಕರನ್ನು ನೋಡಿದಾಗ ಅದರದ್ದು ಯಾವ ರೀತಿ ಸ್ವಭಾವಗಳನ್ನು ಅದು ತೋರಿಸುತ್ತೆ. ಮತ್ತು ದಸರಾ ಜಂಬೂ ಸವಾರಿ ನಡೆಯುವಾಗ ಅಪಾರವಾದ ಜನಸ್ತೋಮ, 1-2 ಲಕ್ಷಕ್ಕಿಂತಲೂ ಹೆಚ್ಚಿನ ಜನಗಳು ಇದ್ದಾಗ ರಸ್ತೆಯಲ್ಲಿ ನಾವು ಏನೋ ಗಂಭೀರವಾಗಿ ಹೋಗುವಾಗ ಪ್ರಾಕ್ಟೀಸ್ ಮಾಡುವಾಗ ಅದರ ಸ್ವಭಾವ ಹೆಂಗಿತ್ತು ಹಿಂದೆ ಅನ್ನೋದೆಲ್ಲನೂ ಪರಿಗಣನೆಗೆ ತೆಗೆದುಕೊಂಡು ಒಂದು ಪಟ್ಟಿಯನ್ನು ತಯಾರಿಸಿ ಕೊಟ್ಟಾಗ ಆ ಪಟ್ಟಿಯಲ್ಲಿ ಬರುವಂಥ ಆನೆಗಳ ಒಂದು ಆಯ್ಕೆಯನ್ನು ಮಾಡಿದ್ದಾರೆ ನಮ್ಮ ವನ್ಯಜೀವಿ ಪರಿಪಾಲಕರು. ಸೊ ಆ ಪ್ರಕಾರ ಆಗಿದೆ. ಈ 1.5 ತಿಂಗಳ ಅವಧಿಯಲ್ಲಿ ಬರೋ ಚಾನ್ಸಸ್ ಇದೆ ಸರ್? ಭೀಮಾ ಬರಬಹುದಾ? ಲೆಟ್ ಅಸ್ ಹೋಪ್. ಅಲ್ಲ ಹೇಗೆ ಅಲ್ಲ Let us hope. 3 ತಿಂಗಳು ಇರುತ್ತೆ. ಅದಕ್ಕೆ ಅಪಾರವಾದ ಜನಸ್ತೋಮ, ಅದರದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದು ಗೊತ್ತಿದೆ. ಬಟ್ ಮಸ್ತಲ್ಲಿರುವುದರಿಂದ ಮಸ್ತ್ ಕಡಿಮೆ ಆದಲ್ಲಿ ಬರುವ ಸಂಭವ ಇದೆ. ಸರ್ ಪ್ರತಿ ಬಾರಿನೂ ಒಂದಷ್ಟು ಮಾಹಿತಿ ಚೆನ್ನಾಗಿ ಸಿಗ್ತದೆ ಸರ್. ಯಾರು ಈಗ ವಿಶೇಷ ಏನೋ ಬರೀತಿದ್ರು ಕೇಳೋದು, ಮಾಹಿತಿ ಸಿಗೋದು. ಈ ಬಾರಿ ಮಾತ್ರ ಭಾರಿ ಸಮಸ್ಯೆ ಆಗುತ್ತೆ ಸರ್. ಯಾವುದೇ ರೀತಿ ಮಾಹಿತಿ ಅಷ್ಟು ಸಿಗ್ತಾನೆ ಇದೆ. ಇನ್ಕ್ಲೂಡಿಂಗ್ ನೀವು ಸೇರಿದಂತೆ ಯಾರು ಮಾಹಿತಿನೇ ಇಲ್ಲ ಸರ್. ಯಾರು ಕೂಡ ಮಾಹಿತಿ ಪ್ರತಿ ವರ್ಷ ಈಗ ಆಯ್ಕೆ ಪಟ್ಟಿ ಬಂದಿದೆ, ಇನ್ನು ಮುಂದೆ ನಮಗೇನು ಸಮಸ್ಯೆ ಇಲ್ಲ ಮಾಹಿತಿ ಕೊಡಲಿಕ್ಕೆ. ಜನರಿಗೆ ರೀಚ್ ಆಗ್ಬೇಕಲ್ಲ. ದಸರಾದ ಬಗ್ಗೆ ಮಾಹಿತಿ ಕೊಡ್ಬೇಕಾದ್ರೆ ನೀವು ಆಯ್ಕೆ ಪ್ರಕ್ರಿಯೆಯಿಂದ ಹಿಡಿದು ಆಯ್ಕೆ ಪಟ್ಟಿ ರಿಲೀಸ್ ಆಗೋ ಗಂಟ ಹಿಡಿದು ಸಂಭವನೀಯ ಪಟ್ಟಿ ಗಂಟ ಹಿಡಿದು ಎಲ್ಲಾನು ಮಾಹಿತಿ ಕೊಡ್ತಿದ್ರೆ ಹಿಂದೆ. ಈ ಬಾರಿ ಮಾಹಿತಿ ನಮ್ಗೇನ್ ಅನ್ಸ್ಬಿಟ್ಟಿದೆ ಅಂತಂದ್ರೆ ಈ ವರ್ಷ ಮಾತ್ರ ಸಮಸ್ಯೆ ಆಗಿರೋದು ಏನಕ್ಕಂತ ಗೊತ್ತಿಲ್ಲ. ಹಂತವಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. DF ಅವರು ಇರ್ತಾರೆ. ಫೋನ್ ಮಾಡಿದೀನಿ, 2 ಸಲ ಮಾತಾಡಿದ್ದೀನಿ. ನಡೀತಾ ಇದೆ ಅಂತೀರಾ? ನಡೀತಾ ಇದೆ ಅಂತ ಬರ್ಲಿಕ್ಕಾಗತ್ತಾ ಸರ್? ಇಲ್ಲ, ಆ ಥರ ಮಾಡ್ಲಿಕ್ಕಾಗಲ್ಲ. ನಾವು ಅಧಿಕೃತವಾಗಿ ಬಂದಾಗ ಅಧಿಕೃತವಾದ ಮಾಹಿತಿ ಕೊಟ್ಟರೆ ಸರಿ ಇರುತ್ತೆ. ಈಗ ನಾವು ಈಗ ಒಂದು ನಿಮಿಷ ನಾವೇನಾದರೂ ಹೇಳಿ ಅದು ಬೈಟ್ ಸರ್. ಈಗ ಆನೆಗಳ ಆರೋಗ್ಯ ಈಗ ಆನಲ್ಲಿದ್ದರೆ ನಾನು ಹಂಗೆ ಮಾತಾಡ್ತೀನಿ, ಆಫಲ್ಲಿದ್ದರೆ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡ್ತೀನಿ. ಇರ್ಲಿ ಸರ್. ಸರ್ ಆರೋಗ್ಯ ಸ್ಥಿತಿ ಆರೋಗ್ಯ ಸ್ಥಿತಿ ಹೇಗೆ ಸರ್ ಆನೆಗಳಿದೆ? ಆನೆಗಳು ಉತ್ತಮ ಸ್ಥಿತಿಯಲ್ಲಿ ಇದ್ದಾವೆ ಎಲ್ಲವೂ. ಚಾಮುಂಡೇಶ್ವರಿ ದೇವಿ ಒಳ್ಳೆಯ ಆರೋಗ್ಯ ಸ್ಥಿತಿ ಮತ್ತು ಒಳ್ಳೆ ನಡವಳಿಕೆ ಕೊಟ್ಟು ದಸರಾವನ್ನು ಯಶಸ್ವಿಗೊಳಿಸಲಿ ಅಂತ ನಾನು ಕೂಡ ಕೋರ್ಕೊಳ್ತೀನಿ. ಇಲ್ಲ, ಅದು ಮೊದಲನೇ ಸಲ ECG ಒಂದು ಪ್ರಯತ್ನ ಮಾಡಿದ್ವಿ. ಯಾಕೆಂದರೆ ಆ ಒಂದು ಹಂತದಲ್ಲಿರುವಾಗ ವಿವಿಧ ಪ್ರಶ್ನೆಗಳು ಬರ್ತಾ ಇತ್ತು. ಅದಕ್ಕೆ ಏನಾಗಿದೆ ಮಾಡಿದ್ದು ಪಶುವೈದ್ಯಾಧಿಕಾರಿಗಳು, ನಾನು ಅದರಲ್ಲಿ ನೋಡಿಲ್ಲ, ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬರಲಿಲ್ಲ. ಈಗ ವೈದ್ಯರ ಒಂದು ಇದ್ರ ಪ್ರಕಾರ, ರಿಪೋರ್ಟ್ ಪ್ರಕಾರ ಎಲ್ಲ ಆನೆಗಳು ಉತ್ತಮ ಸ್ಥಿತಿಯಲ್ಲೇ ಇದ್ದಾವೆ, ಯಾವುದೂ ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಆನೆ, ಒಂದು ಆನೆ ಯಾವುದು ಸ್ಪಂದಿಸಿರ್ಲಿಲ್ಲ, ಯಾವುದದು ಒಂದು ಬಿಟ್ಟು ಎಲ್ಲರೂ. ಚಾಮರಾಜನಗರದ ಇಶ್ಯೂ ಆಗಿದೆ ಸರ್, ಅನೂರ್ದು
ಇದಕ್ಕೆ ಸಂಬಂಧಪಟ್ಟಂಗೆ ಹೆಂಗ್ ಕೌಂಟರ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಅಂತ ಅಲ್ಲ, ಅದು ನನ್ನ ವೃತ್ತಕ್ಕೆ ಸಂಬಂಧಪಡಲಿಲ್ಲ. ಆಗ್ಲಿ ಸರ್, ಒಬ್ಬ ಅರಣ್ಯಾಧಿಕಾರಿ ಇದ್ದಾರೆ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಮಾಡಿದ್ದು ಹಿಂಗೆ ಸರಿ ಅಂತ ಅನಿಸ್ತದೆ, ತಪ್ಪು ಅಂತ ಅನಿಸ್ತದೆ? ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೇಳಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ, ದಯಮಾಡಿ. ಅಲ್ಲ ಸರ್, ಈಗ ನಿಮ್ಮ ಕಾಲಾವಧಿಯಲ್ಲಿ ಈ ತರದ್ದು ಯಾವ್ದಾದ್ರು ಆಗಿತ್ತಾ? ಪೋಸ್ಟಿಂಗ್ ಅಥವಾ ಹಂಟಿಂಗ್ ಅಥವಾ ಶೂಟ್ಔಟ್ ಆಗುವಂಥದ್ದು? ಈಗ ನನ್ನ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಇದುವರೆಗೂ ಹಾಗೆ ನಮಗೆ ಇಲ್ಲ. ಹಾಗಾಗಿ ಏನೇ ಇದ್ರೂ ಕೂಡ ನಾವು ಉತ್ತಮ ಸಂಬಂಧವನ್ನು ಬಯಸ್ತೇವೆ. ಅದು ಈ ರೀತಿ ಕಾಡು ನಾಶ ಮಾಡೋದು ಅಥವಾ ಕಾಡು ಪ್ರಾಣಿಗಳನ್ನ ನಾಶ ಮಾಡೋದು ಏನಂತ ಹೇಳಿ ಸಂವಿಧಾನದಲ್ಲಿ ಹೇಳಿರುವಂಗೆ ಎಲ್ಲರೂ ಕೂಡ ಸಹಿಷ್ಣುತೆಯನ್ನು ಇಟ್ಕೊಂಡು ಪ್ರಾಣಿಗಳನ್ನ ಕಂಪ್ಯಾಷನೇಟ್ ಆಗಿ ನೋಡ್ಬೇಕಂತ ಹೇಳಿದ್ದಾರೆ. ಆ ರೀತಿ ಸಹಬಾಳ್ವೆಯೊಂದಿಗೆ ನಾವು ಇರಬೇಕಾಗ್ತದೆ. ಬಟ್ ಇವತ್ತು ಒಂದಷ್ಟು ಕಡೆ ಸರ್, ಈ ಕಳ್ಳಬೇಟೆ ಮಾಡೋರು ನಾಶ ಪಡಿಸುವಂತ ಕೆಲಸ ಮಾಡಿದ್ದಾರೆ ಸರ್. ತಮಿಳ್ನಾಡಿನ ಬಂದು ಮಾಡಿದ್ದಾರೆ ಅಂತ ಆನೆ ಪೋಸ್ಟಿಂಗ್ ಸರ್, APCಗಳನ್ನ ಟಾರ್ಗೆಟ್ ಮಾಡಿ ನನ್ನ ಕಾರ್ಯವ್ಯಾಪ್ತಿ ಅಲ್ಲ, ನನ್ನ ಕಾರ್ಯವ್ಯಾಪ್ತಿ ಅಲ್ಲ. ಓಕೆ ಸರ್, ಈಗ ಆನೆಗಳ ವಾಸ್ತವಿಕೆಯಲ್ಲಿ ಎಷ್ಟು ದುಡ್ಡು ಆನೆಗಳ ವಾಸ್ತವಿಕ ವಾಸ್ತವಿಕೆಯಲ್ಲ ಆರೈಕೆ ಈಗ ಬಜೆಟ್ ನಿಗದಿಯಾಗಿದೆಯಾ? ಅದು ನಿಗದಿ ಮಾಡಲಿಕ್ಕೆ ನಾವು ಕೋರಿದ್ದೀವಿ ಎಷ್ಟು ಆರಾಮ ಮಂಡಳಿಯವರಿಗೆ. ನಾವು ಸುಮಾರು 2 ಕೋಟಿವಷ್ಟು ಕೇಳಿದ್ದೀವಿ. ಅವ್ರು ಏನು ಕೊಡ್ತಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್. ಹತ್ತತ್ರ ಸುಮಾರು ವಿ ಕ್ಯಾನ್ ಎಕ್ಸ್ಪೆಕ್ಟ್. ಅದರಲ್ಲಿ ಆನೆಗಳಿಗೆ ಕ್ಯಾಂಪು ಮಾಡೋದು, ಆಹಾರ ಕೊಡೋದು, ಟೆಂಟ್ ಹಾಕ್ಲಿಕ್ಕೆ ಇರುವಂಥದ್ದು ಇತ್ಯಾದಿ ಇರುವಂಥದ್ದು. ಸರ್, ಇದು ಅರಮನೆಗೆ ಇದು ನಮಗೆ ಇದು ಸಂಬಂಧಪಡಲ್ಲ. ಬಹುಶಃ ಏನು ದಸರಾ ಮುಖ್ಯಸ್ಥರು ಯಾರಿದ್ದಾರೆ, ಜಿಲ್ಲಾಧಿಕಾರಿಗಳು, ಮೈಸೂರು. ಅರಮನೆಗೆ 28 ಹೌದು. ಬೆಳಗಿನ ಸಂಜೆ ಆ ಟೈಮಿಂಗ್ಸ್ ಬಂದಿದೆಯಾ? ಬೆಳಗ್ಗೆ ಅರಮನೆಗೆಲ್ಲ ಅರಮನೆ ಅರಮನೆ ಬೆಳಗ್ಗೆ 10 ಗಂಟೆಗೆ. ಬೆಳಗ್ಗೆ 10 ಗಂಟೆ ಹೇಳಿದ್ದಾರೆ. ಸೆಕೆಂಡ್ ಬ್ಯಾಚ್ ಯಾವಾಗ ಬರ್ತದೆ? ಸೆಕೆಂಡ್ ಬ್ಯಾಚು ಅದರಿಂದ ಅಂದರೆ 28 ಆಗಿಲ್ಲ ಸರ್, ಇನ್ನು ಡೇಟ್ ಫಿಕ್ಸ್ ಅದಕ್ಕೆ ಡೇಟ್ ಫಿಕ್ಸ್ ಆಗಿಲ್ಲ. 26ನೇ ತಾರೀಕು ಮೊದಲ ತಂಡದ ಆನೆಗಳು ಬರ್ತವೆ. ಸೆಕೆಂಡ್ ಬ್ಯಾಚ್ 3 ಸರ್, ಅನುಭವಿ ಆನೆಗಳ ಕೊರತೆ ಏನಾದ್ರು ಒಳ್ಳೆ ಉತ್ತಮ ಅನುಭವ ಇರುವ ಆನೆಗಳು ಇದ್ದಾವೆ ಈಗ. ಹೌದು. ಹೆಣ್ಣು ಆನೆಗಳ ಕೊರತೆ ಹೆಣ್ಣಾನೆಗಳು ಕೂಡ ಇದರಲ್ಲಿ ಇದ್ದಾವೆ. ರೂಪಾ, ಚೈತ್ರ, ಅದ್ರ ಜೊತೆಯಲ್ಲಿ ಲಕ್ಷ್ಮಿ, ಕಾವೇರಿ, 4 ಹೆಣ್ಣಾನೆ ಇದೆ ಇದರಲ್ಲಿ. ಸೊ ಇಟ್ಸ್ ಎ ಗುಡ್ ಕಾಂಬಿನೇಷನ್. ಅದು ಧನಂಜಯ ಬಂದು ದುಬಾರೆ ಶಿಬಿರದಲ್ಲಿ ಇರುವಂಥದ್ದು. ಮಹೇಂದ್ರ ಬಳ್ಳೆ, ಏಕಲವ್ಯ ಮತ್ತಿಗೋಡು, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ ದುಬಾರೆ ಆನೆ. ಲಕ್ಷ್ಮಿ ಬಂದು ಬಳ್ಳೆ ಆನೆ, ನಿಮಗೆ ಗೊತ್ತಿರೋಂಗೆ. ಕಾವೇರಿನೂ ಕೂಡ ದುಬಾರೆ ಆನೆ. ಮತ್ತು ರೂಪಾ ದೊಡ್ಡರ್ವೆಯಿಂದ, ಚೈತ್ರ ಬಂದು ರಾಮಪುರ ಬಂಡೀಪುರದಿಂದ 1 ಆನೆ ಇದೆ. ಶ್ರೀಕಂಠ ಮತ್ತಿಗೋಡು.